ಈ ವಿಡಿಯೋದಲ್ಲಿ ನೀವು ಪೇಟಿಎಂ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ ನಂತರ ಬ್ಯಾಂಕನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಂದ್ರೆ ಹೇಗೆ ಕಳಿಸ್ಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಮಾಡಬೇಕಾಗಿರುವಂಥ ಸ್ಟೆಪ್ ಏನಂತ ಅಂದರೆ, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಪೇಟಿಎಂ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಬೇಕು. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಕೂಡ ಅಪ್ಲಿಕೇಶನ್ ಪೇಟಿಎಂ ಅಂತ ಸರ್ಚ್ ಮಾಡಿಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಫಸ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವಾ, ಪೇಟಿಎಂ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯು ಪಿ ಪಿನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಆ್ಯಡ್ ಮಾಡಬೇಕಂತ ವಿಡಿಯೋ ನೋಡುವಂಥ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಜಸ್ಟ್ ಈ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪೇಟಿಎಂ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಪೇಟಿಎಂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟಾಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದನ್ನು ಓಪನ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ನನ್ನ ಒಂದು ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ಬರುವಂಥದ್ದು. ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಅಪ್ಲಿಕೇಶನ್ ಫಸ್ಟ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ನೋಡಿ ನಂಬರು. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮತ್ತು ಅದೇ ಒಂದು ಸಿಮ್ ಇದೇ ನೀವು ಯೂಸ್ ಮಾಡ್ತಿರ್ತೀರಲ್ಲ, ಕ್ರಿಯೇಟ್ ಮಾಡ್ತಿರ್ತೀರಲ್ಲ, ಅದೇ ಒಂದು ಮೊಬೈಲ್ನಲ್ಲಿ ಇರಬೇಕಾಗತ್ತೆ. ಓಕೆನಾ? ಸೊ ನಾನಿಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಅದೇ ಒಂದು ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ. ಬ್ಯಾಂಕಿಗೆ ಲಿಂಕ್ ಆಗಿರುವಂಥದ್ದು ಮತ್ತು ಮೊಬೈಲ್ನಲ್ಲಿರುವಂಥದ್ದು ಸೇಮ್ ಎರಡು ಒಂದೇ ನಂಬರು. ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ 6 ಡಿಜಿಟ್ OTP ಬರುತ್ತೆ. ಅದು ಆಟೋಮೆಟಿಕ್ಲಿ ತೊಗೊಂಡಿಲ್ಲ ಅಂದರೆ ಮ್ಯಾನ್ಯಲಿ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಮ್ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ಈ ಒಂದು ಅಪ್ಲಿಕೇಶನ್ ಮೇನ್ ಇಂಟರ್ಫೇಸ್ ಏನಿರುತ್ತೆ ಅಂದರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಓಕೆನಾ? ಶೋ ಆಗಿದ ನಂತರ ಲೆಫ್ಟ್ ಸೈಡ್ ಟಾಪಲ್ಲಿ ನಿಮಗೆ ಪ್ರೊಫೈಲ್ ಸಿಂಬಲ್ ಇರುತ್ತೆ. ಜಸ್ಟ್ ನೋಡ್ತಿರ್ಬೋದು ಪೇಟಿಎಂ ಅಂತ ಇದೆ, ಅದರ ಪಕ್ಕದಲ್ಲಿ ಪ್ರೊಫೈಲ್ ಇದೆ. ಅಲ್ಲಿ ಟ್ಯಾಪ್ ಮಾಡಿದ ನಂತರ ನಿಮಗೆ ಇಲ್ಲೇ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಕೇಳಲಿಲ್ಲ ಅಂದರೆ ಸ್ಕ್ರಾಲ್ ಮಾಡಿ UPI ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಒಂದು ಥರ್ಡ್ ಆಪ್ಷನ್ನು. ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಪೇಮೆಂಟ್ ಅಕೌಂಟ್ಸ್ ಕೆಳಗಡೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಸಿಗುತ್ತೆ. ಈ ಒಂದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳೇನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ಪಾಪ್ಯುಲರ್ ಇರುವಂಥದ್ದು ಸ್ಟಾರ್ಟಿಂಗಲ್ಲೇ ಲೋಗೋ ಸಹಿತ ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ಓಕೆನಾ? ಇನ್ನು ನಾರ್ಮಲ್ ಇರುವಂಥ ಬ್ಯಾಂಕ್ಗಳು ನೀವು ಸ್ಕ್ರಾಲ್ ಮಾಡ್ಕೊಂಡ್ರೆ ಸಿಗುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂದರೆ ಸರ್ಚ್ ಮಾಡ್ಬೋದು. ಟಾಪಲ್ಲಿ ಬ್ಯಾಂಕ್ ನೇಮ್ ಸರ್ಚ್ ಮಾಡಿದ್ರೆ ಟಾಪಿಗೆ ಬರುತ್ತೆ. ಸೊ ನಲ್ಲಿ ಕೆನರಾ ಇರೋದ್ರಿಂದ, ಕೆನರಾ ಬ್ಯಾಂಕ್ ಇರೋದ್ರಿಂದ ನನ್ನ ನಂಬರ್ ಕೆನರಾ ಬ್ಯಾಂಕಿಗೆ ಲಿಂಕ್ ಆಗಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸಿಮ್ 1 ಸಿಮ್ 2 ಅಂತ. ಸಿಮ್ 1 ಲಿಂಕ್ ಆಗಿದೆ, ಸಿಮ್ 1 ಸಿಮ್ 2 ಲಿಂಕ್ ಆಗಿದೆ, ಸಿಮ್ 2ನ ಕೊಡಿ. ನೆಕ್ಸ್ಟ್ ಸೆಟ್ UPI ಪಿನ್ ಅಂತ ಇಲ್ಲಿ ಡನ್ ಅಂತ ಕೇಳ್ತಿದೆ ನೋಡಿ. ಇದೇ ಜಾಗದಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ, ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ATM ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ಕೂಡ ಕ್ರಿಯೇಟ್ ಮಾಡ್ಬೋದು. ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ವಿಡಿಯೋ ಮಾಡಿದ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಏನಾದರೂ ATM ಕಾರ್ಡ್ ಇಲ್ಲ ಅಂದರೆ, ATM ಕಾರ್ಡ್ ಇದೆ ಅಂದರೆ ATM ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಕೆಳಗಡೆ. ಈ ಒಂದು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಲಾಸ್ಟ್ 6 ಡಿಜಿಟ್ ಏನಿರುತ್ತೆ ATM ಕಾರ್ಡ್ದು, ಆ ATM ಕಾರ್ಡ್ ಲಾಸ್ಟ್ 6 ಡಿಜಿಟ್ 6 ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಇದೆ ನೋಡಿ, ಲೆಫ್ಟ್ ಸೈಡ್ನಲ್ಲಿ ಇದೆಲ್ಲ, ಅಲ್ಲಿ ಆ ಬಾಕ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಲ್ಲಿ ಇರೋದು ಲೆಫ್ಟ್ ಸೈಡಲ್ಲಿ ಟೈಪ್ ಮಾಡಿದ ನಂತರ ಆಟೋಮೆಟಿಕ್ಲಿ ರೈಟ್ ಸೈಡಿಗೆ ಬರುತ್ತೆ. ಓಕೆನಾ? ATM ಕಾರ್ಡ್ನ ತೊಗೊಳ್ಳಿ. ATM ಕಾರ್ಡ್ ತೊಗೊಂಡು ATM ಕಾರ್ಡ್ನಲ್ಲಿ ನಂಬರ್ ಇರುತ್ತೆ, ಅದರಲ್ಲಿ ಆ ಲಾಸ್ಟ್ 6 ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿಬಿಟ್ಟು ಎಕ್ಸ್ಪೈರಿ ಡೇಟ್ ATM ಕಾರ್ಡಲ್ಲೇ ಇರುತ್ತೆ. ಸೊ ಎಕ್ಸ್ಪೈರಿ ಡೇಟ್ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಇರುತ್ತೆ. ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಬ್ಯಾಂಕಿಂದ OTP ಬರುತ್ತೆ. ಒಂದು 50 ಸೆಕೆಂಡ್ ಒಳಗಡೆ ಬರುತ್ತೆ. ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಓಕೆನಾ? ಸಿಮ್ ಒಂದೇ ಮೊಬೈಲಲ್ಲಿ ಇರಬೇಕು. ಓಕೆನಾ? ಬೇರೆ ಮೊಬೈಲಲ್ಲಿ ಇದ್ರೆ ವರ್ಕ್ ಆಗೋದಿಲ್ಲ. ಸೊ ನೆಕ್ಸ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೆಟ್ 6 ಡಿಜಿಟ್ UPI ಪಿನ್ ಅಂತ, ಕೆಲವು ಬ್ಯಾಂಕ್ಗಳು ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಇದು ಕೆನರಾ ಬ್ಯಾಂಕ್ ಆಗಿರೋದ್ರಿಂದ 6 ಡಿಜಿಟ್ ಕೇಳ್ತಿದೆ. ನೀವು ತುಂಬ ನೆನಪಲ್ಲಿರುತ್ತೆ ನೋಡಿ, ಆ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಹೇಗೆ ಅಂದರೆ ನಿಮ್ಮ ಮೊಬೈಲ್ಗೆ ಲಾಕ್ ಕೊಟ್ಕೊಂಡಿರ್ತೀರಲ್ವ, ಬೇರೆ ಯಾರು ಓಪನ್ ಮಾಡಬಾರ್ದು ಅಂದ್ಬಿಟ್ಟು 1 2 3 4 ಅಥವಾ ನಿಮ್ಮ ಮೊಬೈಲ್ದು ಸ್ಟಾರ್ಟಿಂಗ್ ಒಂದು 6 ನಂಬರನ್ನು ಕೊಟ್ಕೊಂಡಿರ್ತೀರ. ಅದೇ ರೀತಿ ಫೋನ್ಪೇ ಅಪ್ಲಿಕೇಶನ್ ಯಾರು, ಪೇಟಿಎಂ ಅಪ್ಲಿಕೇಶನ್ ಯಾರು ಕೂಡ ಓಪನ್ ಮಾಡಬಾರ್ದು. ಓಪನ್ ಮಾಡಿಬಿಟ್ಟು ಬೇರೆಯವ್ರು ಯಾರಾದರೂ ನಿಮ್ಮ ಒಂದು ಪೇಟಿಎಮ್ಮಿಂದ ಬೇರೆಯವ್ರಿಗೆ ಅಮೌಂಟ್ ಕಳಿಸ್ಬಿಡ್ಬೋದಲ್ವಾ. ಅದಕ್ಕೋಸ್ಕರ ಸೆಕ್ಯೂರಿಟಿ ರೀಸನ್ನಿಂದ ನಾವು UPI ಪಿನ್ನನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಂದರೆ ಬೇರೆಯವರಿಗೆ ಅಮೌಂಟ್ ಹೋಗುತ್ತೆ, ಇಲ್ಲ ಅಂತ ಅಂದರೆ ಹೋಗೋದಿಲ್ಲ. ಸೊ ನಿಮಗೆ ತುಂಬ ನೆನಪಲ್ಲಿರುತ್ತೆ ನೋಡಿ, ಆ 6 ನಂಬರನ್ನು ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ನಾನಿಲ್ಲಿ
ಇಲ್ಲೇನು ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ನೆನಪಲ್ಲಿರುವಂಥ 6 ನಂಬರನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ನೀವು ಫಸ್ಟ್ ಏನು ಎಂಟರ್ ಮಾಡಿದ್ರೋ ಅದನ್ನ ಮತ್ತೆ ರೀ ಎಂಟರ್ ಮಾಡಬೇಕಾಗತ್ತೆ. ರೀ ಎಂಟರ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಯು ಪಿ ಐ ಪಿನ್ ಏನಾಗುತ್ತೆ ಅಂದರೆ ಸಕ್ಸಸ್ಫುಲಿ ಸೆಟ್ ಆಗುತ್ತೆ. ಪ್ರೈಮರಿ ಬ್ಯಾಂಕ್ ಅಕೌಂಟಿಗೆ ಸೆಟ್ ನೀವು ಯಾವ್ದು ಬ್ಯಾಂಕ್ ಆ್ಯಡ್ ಮಾಡಿರ್ತೀರೋ ಅದು ಸೆಟ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನಿಮಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಯಾರಿಗಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ 1 ರೂಪಾಯಿ ಕಳಿಸಿದ್ರು ಕೂಡ ಬರುತ್ತೆ. ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರು ಕೂಡ ಅವ್ರ ಬ್ಯಾಂಕಲ್ಲಿ ಒರಿಜಿನಲ್ ನೇಮ್ ಏನಿದೆ ಅದು ತೋರಿಸುತ್ತೆ. ಅಥವಾ ನೀವು ಸೇವ್ ಮಾಡ್ಕೊಂಡಿರೋರಿಗೆ ಅಮೌಂಟ್ ಕಳಿಸ್ಬೇಕು ಅಂತ ಅಂದರೆ ಅವ್ರ ನೇಮ್ ಏನು ಸೇವ್ ಮಾಡ್ಕೊಂಡಿದ್ದೀರೋ ಅದನ್ನು ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಒಂದು ನೇಮನ್ನು ಸರ್ಚ್ ಮಾಡ್ಕೊತಾ ಇದ್ದೀನಿ. ಟೈಪ್ ಮಾಡಿಬಿಟ್ಟು ಈ ಚಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಚಾರ್ಟ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಪೇ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ನೋಡ್ತಿರ್ಬೋದು. ಆ ಒಂದು ಪೇ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ 1 ರೂಪಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಒಂದು ಟ್ರಾನ್ಸಾಕ್ಷನ್ ಅಷ್ಟೇ ಆಗಬೇಕಾಗಿರೋದು. 1 ರೂಪಾಯಿ ಸೆಂಡ್ ಮಾಡೋಕ್ಕೂ ಇದೇ ಪ್ರೊಸೀಜರು, 1,50,000 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರು. ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಇರುತ್ತೆ. ಪ್ರೈಮರಿ ಬ್ಯಾಂಕ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ನಿಮ್ಮ ನೆನಪಲ್ಲಿ ಇರುತ್ತಲ್ವ, ನೀವು ಕ್ರಿಯೇಟ್ ಮಾಡಿರ್ತೀರಲ್ವ ಯು ಪಿ ಐ ಪಿನ್ನು, ಅದನ್ನು ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅಮೌಂಟ್ ಹೋಗೋದು. ಓಕೆನಾ. ಯಾರಾದರೂ ತೊಗೊಂಡು ಕಳಿಸಿದ್ರು ಕೂಡ ವರ್ಕ್ ಆಗಲ್ಲ. ನಿಮ್ಗೆ ಗೊತ್ತಿರೋ ಪಿನ್ ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಅಮೌಂಟ್ ಹೋಗುತ್ತೆ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಕೂಡ ನಿಮ್ಮ ಒಂದು ಪೇಟಿಎಮ್ಗೆ ಆ್ಯಡ್ ಆಗುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಪೇಟಿಎಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.